ನಮ್ಗೊಂದು ಅವಕಾಶ ಮಾಡ್ಕೊಡತ್ತಾನೆ. ನಮ್ಮೂರಿಗೆ ಒಂದು ಗ್ರ್ಯಾಂಡ್ ಎಂಟ್ರಿ, ಇಂಟ್ರೊಡಕ್ಷನ್ ಲೈನ್ ಹೇಳ್ದೆ, ಇಂಪಾರ್ಟೆಂಟ್ ನೀವು ಎಂಟ್ರಿ ಕೊಟ್ಬಿಟ್ಟಿದ್ದೀರಾ. ಇಲ್ಲಿ ಎಂಟ್ರಿ ಇಷ್ಟು ಜೋರಾಗಿದ್ಮೇಲೆ ಈ ಎಂಟ್ರಿ ಎಲ್ಲ ಯಾರಮ್ಮ ನೋಡ್ತಾರೆ? ಜೋರಾಗೈತೆ ಅದು. ಮೊದಲಿಗೆ ಹಂತವಾಗಿ ಮಾತಾಡ್ತೀನಿ, ಹಂತವಾಗಿ ಕೆಲವು ವಿಷಯಗಳನ್ನ ಹಂಚ್ಕೋತೀನಿ, ಹಂತವಾಗಿ ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಮೊದಲಿಗೆ ಸರ್, ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಈ ಒಂದು ಐತಿಹಾಸಿಕ ಆನೆಗುಂದಿ ಉತ್ಸವಕ್ಕೆ ನನ್ನ ಬರಮಾಡ್ಕೊಂಡಂತ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೇಗಿದ್ದೀರಿ? ಇಷ್ಟು ಈ ಊರಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿರ್ಬೇಕಾದ್ರೆ ದೇವರು ಒಬ್ಬ ರಾಜನ ಸೃಷ್ಟಿ ಮಾಡ್ತಾನಂತೆ. ನಾನು ಕಂಡಂತ ಆ ರಾಜನೇ ನಮ್ಮ ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಸರ್. ನಿಮ್ಮ ನಗು ಅಷ್ಟೇ ಮುದ್ದಾಗಿ ನಿಮ್ಮ ಅಭಿಮಾನಿಗಳನ್ನ ಅಷ್ಟೇ ಅಭಿಮಾನದಿಂದ ನೋಡ್ಕೋತಿದ್ದೀರಾ ಅನ್ನೋ ಭಾವನೆ ಬಂತು ಸರ್ ಈ ಊರಿಗೆ ಬಂದಾಗ. ಬಹಳ ಖುಷಿ ಆಯ್ತು ಸರ್. ಏನ್ರಪ್ಪ, ಈ ಊರಿಗೆ ಬಂದ ಮೇಲೆ ರೊಟ್ಟಿ ತಿಂದೆ ನಮ್ಮನ್ನ ಕಳಿಸಲ್ಲ, ಖಾರ ಚಟ್ನಿ ತಿಂದೆ ನಮ್ಮನ್ನ ಕಳಿಸಲ್ಲ. ಕಡಕ್ಕಾಗಿರೋ ಈ ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ಮಾಡಿದೆ ಅಂತೂ ನಮ್ಮನ್ನಂತೂ ನೀವು ಇಲ್ಲಿಂದ ಕಳಿಸಲ್ಲ ಅನ್ನೋ ನಂಬಿಕೆ ಸಹ ನನಗಿದೆ. ನಮ್ಮ ಅಪ್ಪ ಮಾಮ ಹೇಳೋರಂತೆ, ಪುನೀತ್ ರಾಜ್ಕುಮಾರ್ ಅವರು, ಎಲ್ಲಿ ಏನೇ ತೊಂದರೆ ಆದ್ರೂ ಫಿಲ್ಮ್ಗಳು ರಿಲೀಸ್ ಆದಾಗ ಹೊಸಪೇಟೆ ಜನ ಈ ಒಂದು ವರ್ಗದ ಜಿಲ್ಲೆ ಮಾತ್ರ ಬಿಡ್ತಿರ್ಲಿಲ್ವಂತೆ. ಅದು ಕಾಣಿಸ್ಬಿಡ್ತು ಕಣ್ರಪ್ಪ. ನಿಮ್ಗಳಿಗಂತೂ ನಮ್ಮ ಕುಟುಂಬದವರು ನಾವೆಲ್ಲರೂ ಚಿರ ಋಣಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ಒಳ್ಳೊಳ್ಳೆ ಚಿತ್ರಗಳು ಬರ್ತವೆ. ನಮ್ಮ ಕುಟುಂಬದಿಂದ ಇನ್ನೋರ್ವ ಯುವರಾಜ್ ಕುಮಾರ್ ಅವರು ಯುವ ಚಿತ್ರದಿಂದ ಬರ್ತಾ ಇದಾರೆ. ಖುಷಿ ಆಗುತ್ತೆ ಇದನ್ನ ಹಂಚ್ಕೊಳ್ಳಕ್ಕೆ. ಇಲ್ಲಿಗೆ ಬಂದ್ಮೇಲೆ ನಮ್ಮ ಜನಾರ್ದನ್ ರೆಡ್ಡಿ ಅವರ ಮಗನ ಆ ಒಂದು ಟೀಸರ್ಸ್ ಒಂದು ತುಣುಕನ್ನು ನೋಡಿದೆ. ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸರ್ ನಿಮ್ ಮಗ, ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಐ ರಿಯಲಿ ಲೈಕ್ ಹಿಮ್ ಸರ್. ಬಹಳ ಖುಷಿ ಆಯ್ತು ನೋಡಿ. ಆ ಟೀಸರ್ ಒಂದು ನೋಡ್ಬೋಣ ಸರ್, ಏನೋ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು. ವೇದಿಕೆ ಮೇಲೆ ನೋಡ್ತೀರಾ ನೀವು? ಹೌದು, ಫಸ್ಟ್ ವೇದಿಕೆ ಮೇಲೆ ಅದನ್ನ ನೋಡೋಣ ಅಂತ ಅನ್ಕೋತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಹಂತಕ್ಕೆ ಬರ್ತೀನಿ. ಏನ್ರಪ್ಪ, ಏನ್ ಯಾರು ಊಟ ಮಾಡಿಲ್ವಾ, ಕಾಫಿ ಕುಡಿದ್ವಾ, ತಿಂಡಿದ್ವಾ, ಏನು? ಈ ಎನರ್ಜಿ ಇದ್ರೇನೆ ಬೊಂಬೆ ಹೇಳುತ್ತೈತೆ ಸಾಂಗ್ ಹಾಡ್ತೀನಿ. ಬರಾಟೆ ಆ ಸಾಂಗು ಹಾಡ್ತೀನಿ. ಹುಡುಗಿ ಕಣ್ಣು ಆ ಸಾಂಗು ಹಾಡ್ತೀನಿ. ಇದು ಶುರು ಮಾಡಕ್ಕಿಂತ ಮುಂಚೆ ಒಂದಮ್ಮ ನಮ್ಮ ಮಾಮ ಹೇಳ್ಕೊಟ್ಟಿರೋದು ಒಂದು ಭಕ್ತಿ ಗೀತೆ, ಅದರಿಂದ ಶುರು ಮಾಡ. ಏನ್ರಪ್ಪ, ಅಂಜನಾದ್ರೂ ಹುಟ್ಟಿರೋ ಜಾಗ, ಅವನ ಹೆಸರು ಇಲ್ಲದೆ ಕಾರ್ಯಕ್ರಮಕ್ಕೆ ನಾನು ಶುರು ಮಾಡಿದ್ರೆ ಅವನ್ ಮೆಚ್ಕತನ. ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ರಾಮನ ಉಸಿರೇ ಹನುಮ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಚಪ್ಪಾಳೆ ತಟ್ರಪ್ಪ. ಹೊಸ ಕೂಸು ಒಳ್ಳೇದ್ ಮಾಡ್ಬೇಕಲ್ವಾ, ಒಳ್ಳೇದಾಗಬೇಕಲ್ವಾ. ನೀವು ನೋಡಿದ್ರೇನೆ, ನೀವೆಲ್ಲ ಅಭಿಮಾನದಿಂದ ನೀವು ಪ್ರೀತಿಸಿದ್ರೇನೆ ಒಬ್ಬೊಬ್ಬ ಕಲಾವಿದನು ಜನ್ಮನು ತಾಳೋದು, ಆ ಜನ್ಮದಲ್ಲಿ ಉಪಯೋಗವಾದ ಕೆಲ್ಸಗಳನ್ನು ಮಾಡೋದು. ಸೊ ಮರಿಬೇಡಿ, ನಮ್ಮನ್ನು ಮಾತ್ರ ಅಲ್ಲ, ಯಾರೇ ಕಲಾವಿದರಾಗಿರ್ಲಿ, ಯಾವ್ದೇ ಒಳ್ಳೆ ಸಿನಿಮಾ ಬಂದ್ರು ಇದೇ ತರ ಸಪೋರ್ಟ್ ಕೊಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಏನಮ್ಮ? ಥ್ಯಾಂಕ್ ಯು ಮುರಳಿಯಣ್ಣ. ಫಸ್ಟ್ ಆಫ್ ಆಲ್ ನಿಮ್ಮ ಹೃದಯವಂತಿಕೆಗೆ ನಾವು ಒಂದು ದೊಡ್ಡ ಚಪ್ಪಾಳೆ ನಾವು ಹೊಡಿಲೇಬೇಕು. ಯಾಕಂದ್ರೆ
ಅವ್ರ ಹೆಸರೇ ರೋರಿಂಗ್ ಸ್ಟಾರು. ಜನಗಳ ಗರ್ಜನೆ ಇರ್ಬೇಕಾದ್ರೆ ನಮಗ್ ಯಾಕೆ ಬೇಕು ಇಂಟ್ರೊಡಕ್ಷನ್ ಅಂತ ಆ ಗರ್ಜನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇವತ್ತು ನಾವು ಬಂದಂತಹ ಕಾರ್ಯಕ್ರಮ ಜನಾರ್ದನ್ ರೆಡ್ಡಿ ಸರ್ ಅವರು ನಮಗಾಗಿ ಅದ್ಭುತವಾದಂತಹ ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಾರೆ. ಅವರ ಮಗನ ಒಂದು ಟೀಸರ್ ಇಂದ ನಮ್ಮ ಕಾರ್ಯಕ್ರಮ ಶುರುವಾಗ್ಲಿ ಅಂತ ಆಸೆ ಪಟ್ರಲ್ಲ, ಆ ಹೃದಯವಂತಿಕೆಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಪ್ಲೀಸ್. ಇವನೇನು ತಗೊಂಬಂದ ಸರ್, ವೃತ್ತ ತರ ಇರೋದೆ. ಈ ವೃತ್ತದಲ್ಲಿರೋ ಕ್ಯಾಮ್ರಾ ಎಲ್ಲ ನಂದೇ. ಆತರ ಈ ಬೆಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ. ಯೋಚನಾ ಅಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದೀರ, ಬಂಡ ಮೇಲೆ ಹುಷಾರ್ ಕಂಡ್ರಪ್ಪ, ಹುಷಾರ್ ಕಂಡ್ರಪ್ಪ, ಹುಷಾರ್ ಕಂಡ್ರಪ್ಪ. ಇಲ್ಲಿ ದಂಡ ಹೊಡೆದ್ರೆ ಮನೆನೂ ಕಟ್ಟಕ್ಕಾಗಲ್ಲ. ದಂಡಿಸಿದ್ರೆ ಸಂರಕ್ಷಣೆ ಆಳ್ಬೋದು. ಮುರಳಿ ಸರ್, ಅಭಿಮಾನಿಗಳಿಗೋಸ್ಕರ ಡೈಲಾಗ್ ಎಲ್ಲ ಹೇಳಿದ್ರಿ, ನಮಗ್ ಗೊತ್ತು ನೀವು ಸೂಪರ್ ಡಾನ್ಸರ್. ಡಾನ್ಸ್ ಅಲ್ಲಿ ಇಂಟರ್ವ್ಯೂ ಕೊಟ್ರಿ. ನಿಮ್ಮಲ್ಲಿ ಒಬ್ಬ ಒಳ್ಳೆ ಗಾಯಕ ಇದ್ದಾರೆ, ನೀವು ಇಲ್ಲ ಅಂತ ಹೇಳ್ತೀರಾ, ಆದ್ರೂ ಕೂಡ ನೀವೊಂದು ಹಾಡನ್ನ ಹಾಡಬೇಕು ನಮಗಾಗಿ ಅನ್ನೋದು ನಮ್ಮೆಲ್ಲರ ಕೋರಿಕೆ ಸರ್. ಥ್ಯಾಂಕ್ ಯು ಕಣಮ್ಮ, ಟ್ರೈ ಮಾಡ್ತೀನಿ. ಈಗ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ನಾನೇನಂತ ಸಿಂಗರ್ ಅಲ್ಲ, ಟ್ರೈ ಮಾಡ್ತೀನಿ ಕಣಮ್ಮ, ಟ್ರೈ ಮಾಡ್ತೀನಿ. ಸರಿ, ಇವಾಗ ಫಸ್ಟ್ ಹಾಡು ಯಾವ ಹಾಡ್ತೀರಾ ನೀವು? ಫಸ್ಟ್ ಬೊಂಬೆ ಹೇಳುತ್ತೈತೆ. ಆಹಾ, ಪರಮಾತ್ಮನ ಹಾಡು. ಒಂದ್ ಕೆಲಸ ಮಾಡೋಣ ಮುರಳಿ ಸರ್, ಎಲ್ಲ ಕೂತಿದಾರೆ ನೋಡಿ, ಅಲ್ಲಿ ಆಲ್ರೆಡಿ ಒಬ್ಬ ಬೆಳಕನ್ನ ಕೊಡ್ತಾ ಇದಾರೆ. ಎಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡ್ತೀರಾ ಪುನೀತ್ ಸರ್ಗೋಸ್ಕರ? 17ನೇ ತಾರೀಕು ಅವ್ರ ಬರ್ತ್ಡೇ ಇದೆ. ಆ ಬರ್ತ್ಡೇಗೆ ಇಲ್ಲಿಂದಾನೇ ದೀಪಾಲಂಕಾರ ಶುರುವಾಗಿ ಎಲ್ಲರೂ ಏನ್ ಆನೆಗೊಂದು ಇಷ್ಟೊಂದು ಕಂಜ ಸಿಡಿಕೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕು. ಕಾಮಾನ್ ಕಾಮಾನ್, ಅದು ಬೆಳಕಿನ ಆರತಿ ಆಗ್ಬೇಕು. ಲೈಟ್ಸ್ ಆಫ್. ಈ ಕನ್ನಮ್ಮ ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿದಾರಂತೆ, ಸೊ ಅದನ್ನ ಹೇಳ್ತಿದ್ದಾರೆ. ಅವರೆಷ್ಟು ಲಕ್ಕಿ ನೋಡಿ, ಪರಮಾತ್ಮನ ಸ್ಪರ್ಶ ಇರುವಂತಹ ಲಕ್ಕಿ ಹುಡುಗಿ ಅವರು. ಓಕೆ, ನೀವು ಹಾಡ್ತೀರಾ ಮುರಳಿ ಸರ್? ಆನೆಗೊಂದು